ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ಇದೊಂದು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಇನ್ನು ಮುಂದೆ ತುಂಬ ದಿನಗಳ ನಂತರ ಮಾಡ್ತಾ ಇದ್ದೀನಿ ಅಂತ ಹೇಳೋದೇ ಇಲ್ಲ. ಏಕೆ ಅಂದರೆ ಎವ್ರಿ ಡೇ ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಎಲ್ಲರೂ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಈ ಒಂದು ವಿಡಿಯೋ ಮಾಡ್ತಿರೋದು ಜಾನ್ 30th. ಬೆಳಗ್ಗೆ ಎದ್ದಿದ ತಕ್ಷಣನೇ ಟೆರೆಸ್ ಮೇಲೆ ಹೋದೆ, ಗಿಡಗಳನ್ನೆಲ್ಲ ನೋಡೋಣ, ತುಂಬ ದಿನ ಆಗಿತ್ತು. ಸೊ ಹಾಗೇನೆ ಬೆಳಗ್ಗೆನೆ ಹೆವಿ ಫಾಗ್ ಇರುತ್ತೆ. ಈಗಂತೂ ತುಂಬ ಚಳಿ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಗಿಡಗಳೆಲ್ಲ ನೀವು ನೋಡ್ತಿರ್ಬೋದು ಏನೇನು ಗಿಡ ಹಾಕಿದ್ದೀನಿ ಅಂತ ಹೇಳಿ. ಇಲ್ಲಿ ಪಪಾಯ ಗಿಡ ಹಾಕಿದ್ದೀವಿ. ಜಾಸ್ತಿ ಅಂದರೆ ಫ್ಲವರಿಂಗ್ ಪ್ಲ್ಯಾಂಟ್ಸೇ ಹಾಕಿರೋದು. ಒಂದೆರಡೇನೋ ಫ್ರೂಟ್ಸ್ ಇದೆ. ಸೊ ಪಪಾಯ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಫ್ಲವರ್ಸ್ ಎಲ್ಲ ಬಂದಿದೆ, ನೋಡಬೇಕು ಕಾಯಿ ಬಿಡುತ್ತಾ ಇಲ್ವಾ ಅಂತ. ಎಷ್ಟು ಚಿಕ್ಕ ಗಿಡದಲ್ಲಿ ಕಾಯಿ ಬಿಡೋದು ಡೌಟ್ ಅಂತ ಅನಿಸ್ತಿದೆ, ಏಕೆಂದರೆ ಫ್ಲವರ್ಸ್ ಎಲ್ಲ ಹಾಗೆ ಉದುರೋಗ್ತಿದೆ. ಸೊ ನೋಡೋಣ. ಹಾಗೆ ಇದು ಸ್ಟ್ರಾಬೆರಿ ಪ್ಲ್ಯಾಂಟ್, ಒಂದು 3-4 ಪ್ಲ್ಯಾಂಟ್ಸ್ ಇದೆ. ಸೊ ಇದು ಫ್ಲವರ್ ಆಗೋದು ಮತ್ತು ಅದು ಏನು ಕಾಯಿ ಬಿಡೋದು, ಹಣ್ಣಾಗೋದು, ಈ ಪ್ರೊಸೆಸ್ ನೋಡೋದಕ್ಕೆ ಚಂದ. ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಒಂದು ಕಾಯಿ ಬಿಟ್ಟಿದೆ. ಸೊ ಇದ್ರದ್ದು ಹೂವು ಬಂದು ವೈಟ್ ಕಲರಲ್ಲಿರುತ್ತೆ. ಆ ಹೂವು ಪೆಟಲ್ಸ್ ಎಲ್ಲ ಉದ್ರಾದ್ಮೇಲೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಫ್ಲವರಿಂಗ್ ಪ್ಲ್ಯಾಂಟ್, ರೋಸ್ ಗಿಡ. ಇದರಲ್ಲಂತೂ ಸಿಕ್ಕಾಪಟ್ಟೆ ಹೂವು ಬಿಡುತ್ತೆ. ಏನಿಲ್ಲ ಅಂದರೂ ಒಂದೇ ಸತಿಗೆ 20-30 ಫ್ಲವರ್ಸ್ ಬಿಡುತ್ತೆ. ಸೊ ಇದಿನ್ನೂ ಚಿಕ್ಕದು, ಬಟ್ ಒಂದು ಸತಿ ಹಾಕಿದ್ವಿ ನಾವು, ತುಂಬ ದೊಡ್ಡದಾಗಿ ಚೆನ್ನಾಗಿ ಬಿಟ್ಟಿತ್ತು. ಹಾಗೆ ಇಲ್ಲಿ ಏನು ಶಂಖಪುಷ್ಪ ಗಿಡನೂ ಬೆಳೆಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಟೀ ಮಾಡ್ಕೊಂಡು ಕುಡಿಬೋದು. ಈ ವಿಡಿಯೋದಲ್ಲಿ ನಾನು ಅಷ್ಟೊಂದು ನನ್ನ ಗಿಡಗಳನ್ನೆಲ್ಲ ತೋರಿಸಲ್ಲ, ಅದಕ್ಕೆ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ಲೈಕ್ ನನ್ನ ಟೆರೆಸ್ ಗಾರ್ಡನಿಂಗ್ ಅಂತ ಹೇಳಿ. ಇಲ್ಲಿ ನೀವು ನೋಡ್ತಿರ್ಬೋದು ಈ ಥರ ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಎಲ್ಲ ಬೆಳೆದ್ಬಿಟ್ಟಿದೆ ಪಾಟಲ್ಲಿ. ತುಂಬ ದಿನ ಆಗಿತ್ತು ಟೆರೆಸ್ಗೆ ಬಂದು ಇದೆಲ್ಲ ಕ್ಲೀನ್ ಮಾಡಿ. ಬಿಕಾಸ್ ಒಂದಷ್ಟು ಮೇಕಪ್ ಶೂಟ್ಸ್, ಹಾಗೆಯೇ ಅಣ್ಣನ ಮದುವೆ ಬೇರೆ ಇದೆ, ಅದು ಫೆಬ್ 5th 6th. ಸೊ ಅದಕ್ಕೆ ಶಾಪಿಂಗ್ ಅದು ಇದು ಅಂತ ಹೇಳಿ ತುಂಬ ಬ್ಯುಸಿ ಆಗೋಗ್ಬಿಟ್ಟಿದ್ದೆ. ಸೊ ಒಂದು ಬ್ರೇಕ್ ತೊಗೊಂಡು ಓಕೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ, ಇನ್ನು ಮುಂದೆ ಮದುವೆ ವೀಡಿಯೋಸ್ ಎಲ್ಲ ಹಾಕೋಣ, ಮದುವೆದು ವ್ಲಾಗ್ಸ್ ಎಲ್ಲ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಈ ಥರ ಪಾರಿವಾಳಗಳೆಲ್ಲ ಬರುತ್ತೆ ಬೆಳಗ್ಗೆ ಹೊತ್ತು, ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಆ್ಯಕ್ಚುಲಿ ಆವತ್ತು ತುಂಬ ಕಡಿಮೆ ಇತ್ತು, ಮೇ ಬಿ ಪಾರಿವಾಳಗಳು ಬರೋ ಟೈಮಿಗೆ ಮುಂಚೆನೇ ನಾನು ಹೋಗಿದ್ದೆ ಅನಿಸುತ್ತೆ. ಸೊ ಕಡಿಮೆ ಪಾರಿವಾಳಗಳಿತ್ತು. ಆ್ಯಂಡ್ ತುಂಬ ಖುಷಿ ಆಯಿತು ಅದನ್ನೆಲ್ಲ ನೋಡಿ. ಅದಕ್ಕೆಲ್ಲ ಒಂದು ಸ್ವಲ್ಪ ಏನು ಕಾಳುಗಳೆಲ್ಲ ಹಾಕಿದೆ. ಹಾಗೆಯೇ ಸಿಂಪಲಾಗಿ ರೆಡಿ ಆಗಿದ್ದೆ. ಹೊರಗಡೆ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗಬೇಕಿತ್ತು, ಅದಕ್ಕೆ ರೆಡಿ ಆಗಿದ್ದೆ. ಸೊ ಅವರು ತುಂಬ ದಿನದಿಂದ ಕರಿತಾನೆ ಇದ್ದರು, ಬಾರೆ ಮನೆಗೆ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ. ಬಟ್ ನಾನು ಮದುವೆ ಶಾಪಿಂಗಲ್ಲೇ ಬ್ಯುಸಿ ಆಗಿರೋದ್ರಿಂದ ಹೋಗೋಕ್ಕೆ ಆಗಿರಲಿಲ್ಲ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬರೋಣ. ಹಾಗೆ ಇನ್ನೊಬ್ಬರು ಫ್ರೆಂಡ್ ಬಂದಿದ್ದರು, ಅವಳು ಇವತ್ತು ವಾಪಸ್ ಅವ್ರ ಊರಿಗೆ ಹೋಗ್ತಿದ್ಲು. ಅದಕ್ಕೆ ಹೋಗಿ ಇಬ್ಬರೂ ಮೀಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ರೆಡಿಯಾಗಿ ಹೊರಟಿದ್ದೆ. ಅದೇನೋ ಗೊತ್ತಿಲ್ಲ, ಜಾಸ್ತಿ ಮೇಕಪ್ ಶೂಟ್ಸ್ ಮಾಡಿ ಮಾಡಿ ಈ ಥರ ಎಲ್ಗಾರು ಹೋಗಬೇಕು ಅಂದಾಗ ಮೇಕಪ್ ಮಾಡ್ಕೊಳೋದಕ್ಕೆ ಮನಸ್ಸಿರಲ್ಲ. ಸಿಂಪಲಾಗಿ ಒಂದು ಸನ್ಸ್ಕ್ರೀಮ್ ಹಾಕ್ಕೊಂಡು ಹೊರಗಡೆ ಹೋಗ್ತೀನಿ. ಇಲ್ಲ, ನೀನು ಫಾಲೋ ಮಾಡ್ತಿದ್ರೆ ಮಾತ್ರ ವಾಚ್ ಕೊಡಿಸ್ತೀನಿ. ಈಗ ಫಾಲೋ ಮಾಡ್ತಿದ್ದಾನ? ಅವತ್ ನೋಡಿದೀನಿ ನಾನು. ಇಲ್ಲೇ ಇಲ್ವಾ ನಂದು? ಚೆಕ್ ಮಾಡು, ಫಾಲೋ ಮಾಡ್ತಿದ್ರೆ ಮಾತ್ರ. ಅದಾ ಪ್ರೀತಿ ಅದು? ನಿಮ್ಗೆ ಗೊತ್ತಾಯ್ತು? ನೋಡು ನೋಡು ಕಳಿಸಿದೀನಿ. ಎಸ್, ಫಾಲೋ ಮಾಡ್ತಿದ್ಯಾ? ಮಚ್ಚ ಕೊಡಿಸ್ತೀನಿ. ನಾನು ಇದೆಲ್ಲಪ್ಪ ಅವತ್ತು ಆಯಂತ ಕಳಿಸಿದೀನಿ, ನೀನು ಇದು ಮಾಡಿಲ್ಲ ಅಂತ ಸುಮ್ಮನೆ ಒಂದು ವಾಚ್ ಕೊಡ್ಸು. ನೋಡಲಿ ಫಾಲೋ ಮಾಡಿಲ್ವಾ? ಲೈಕ್ ಕೊಟ್ಟಿದ್ಯಾ ನೋಡು ಫಸ್ಟ್ ಎಲ್ಲ ವಿಡಿಯೋ ನೋಡಿ. ಲೈಕ್ ಎಲ್ಲರಿಗೂ ಕೊಟ್ಟಿಲ್ಲ, ಒಂದು ಫ್ರೀ ಇದ್ದಾಗ ಒಂದೊಂದು ಕೊಡ್ತಾ ಇದ್ದೆ ಅಷ್ಟೇ. ಇಲ್ಲ ಅಂದ್ರೆ ಇಲ್ಲ, ಕೊಟ್ಟಿಲ್ಲ. ಹಂಗಾದ್ರೆ ಲೈಕ್ ಕೊಟ್ಟಿದ್ದೀನಿ ಒಂದು 4-5 ಅಷ್ಟೇ. ಹಂಗಾರೆ ಸರಿ, ನೋಡ್ತಾ ಇರ್ತೀನಿ. ನೋಡ್ಬೇಕು, ದಿನ ಲೈಕ್ ಕೊಡ್ಬೇಕು, ಆವಾಗ ಮಾತ್ರ ವಾಚ್. ಒಂದು 50 ರೂಪಾಯಿ ವಾಚ್ ತಗೊಂಡ್ಬಿಡು. 50 ರೂಪಾಯಿ ಜಾತ್ರೆಲ್ಲ ಸಿಗ್ತಾಯಿಲ್ಲ ವಾಚ್. ಇವಾಗ ಹೋಗ್ತಾರೆ ಮಾರ್ಕೆಟಲ್ಲೆಲ್ಲ ಕಡಿಮೆ. ನಿಂಗೆ ಹೆಂಗೆ ಗೊತ್ತು ವಾಚ್? ಜಾತ್ರೆ ವಾಚು ಬೆಳ್ಳ ಕಾಣಿಸ್ತಾ ಇದೀವ ಸೀರಿಯಸ್ ಆಗಿ. ಮೇ ಬಿ ಬ್ಯಾಕ್ ಸೈಡಲ್ಲಿರೋ ಕಲರ್ ಅಷ್ಟು ಹೈಲೈಟ್ ಮಾಡ್ತಿದ್ದಾನೆ. ಟೈಟ್ ಬರ್ತಿದೆ ನೋಡು, ಲೈಟ್ ಇಲ್ಲ. ಬೆಳೆ ಹುಡುಗಲ್ಲ ಇವನೊಬ್ಬ ಕುಂಟ, ಇವನೊಬ್ಬ ಬಾಡ್ಲೆ ಕಾಲ್ ಕಚ್ಚಿಟ್ಟ ತುಳಿದ್ಬಿಡ್ತೀನಿ ಹಾಕಿಂದ. ಬಾ ಟೈಮ್ ಇಲ್ಲ,
ಬೈತಾರೆ. ಮತ್ತೊಂದು ವಾಚ್ ವಾಚ್ ತಂದು ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಮನೇಲಿ ಅಲ್ಲ ಹೇರ್ ಆಯಿಲ್ ತಗೋಬಾ, ಹುಡುಗಿ ಹುಡ್ಕೊಂಡು ಮದ್ವೆ ಆಗೋಣ ಅನ್ನೋದ್ಬಿಟ್ಟು ವಾಚ್ ತಗೋಬಾ ಅಂತ ಇದೆಯಾ. ನಡಿ 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 ಬಾ. ನನ್ನ ಫ್ರೆಂಡ್ ಹಾಗೆ ಬರ್ತಾ ಹಾಲು ಮತ್ತು ನೈಫ್ ತೊಗೊಂಬಾ ಅಂತ ಹೇಳಿದ್ಲು. ಸೊ ತೊಗೊಂಡು ಹೋಗ್ತಾ ಇದ್ದೆ. ಹಾಗೆ ನಾನು ಅವ್ರಿಗೆ ಹೇಳಿರಲಿಲ್ಲ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸಡನ್ನಾಗಿ ಹೋದೆ. ಯಾರು ಬಂದಿದ ತಕ್ಷಣ ಓಡೋದ್ರಲ್ಲ, ಯಾರದು ಓಡೋಗಿದ್ದು? ಸಾಕು, ಇಷ್ಟಿಷ್ಟೇ ಸಾಕು. ಹೊಸ ಫೋನ್ ಕೊಡಿಸ್ತೀಯಲ್ಲ. ನನ್ನ ಫ್ರೆಂಡ್ ಮನೆಯಿಂದ ವಾಪಸ್ ಬರುವಾಗ ಯಾವುದೋ ಒಂದು ಪಾರಿವಾಳಗೆ ಆಕ್ಸಿಡೆಂಟ್ ಆಗಿತ್ತು. ಅದನ್ನ ನೋಡಿ ತುಂಬ ಬೇಜಾರಾಗ್ತಿತ್ತು. ಏಕೆಂದರೆ ಬೆಳಗ್ಗೆ ತಾನೇ ನಾನು ನಮ್ಮ ಮನೆ ಮೇಲೆ ತುಂಬ ಪಾರಿವಾಳಗಳು ಬರುತ್ತೆ ಅಂತೆಲ್ಲ ವಿಡಿಯೋ ಮಾಡಿದ್ದೆ. ಯಾರೋ ಇದನ್ನ ಬೇಕು ಅಂತ ಮಾಡಿರಲ್ಲ, ಬೈ ಮಿಸ್ಸಾಗಿ ಆಗಿರುತ್ತೆ. ಆದರೂ ಒಂದು ರಿಕ್ವೆಸ್ಟ್, ಗಾಡಿ ಓಡಿಸುವಾಗ ಸ್ವಲ್ಪ ನೋಡ್ಕೊಂಡು ಓಡಿಸಿ. ಏಕೆಂದರೆ ಈ ಥರ ಪ್ರಾಣಿ ಪಕ್ಷಿಗಳೆಲ್ಲ ಇರ್ತವೆ, ನಮ್ಮಿಂದ ಅವಕ್ಕೆ ಯಾವ ರೀತಿಯಾದ ನೋವು ಆಗಬಾರ್ದು. ಹಾಗೆ ಅಲ್ಲಿಂದ ಬರ್ಗರ್ ಕಿಂಗ್ ಹೋದೆ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಡಿಸ್ಕಷನ್ಸ್ ಮಾಡಿದ್ವಿ. ಹೇಗೆಲ್ಲ ಬ್ಲಾಗ್ಸ್ ಮಾಡಬೇಕು, ನೆಕ್ಸ್ಟ್ ಯಾವುದೊಂದು ಕಂಟೆಂಟ್ಗಳು ಮಾಡಬೇಕು ಅನ್ನೋದನ್ನೆಲ್ಲ ಡಿಸ್ಕಷನ್ಸ್ ಮಾಡಿ ಅಲ್ಲಿಂದ ನಾನು ಮನೆಗೆ ಹೊರಟೆ. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೇ ರೀತಿ ನಿಮ್ಮ ಎಲ್ಲ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಕೊನೆ ತನಕ ನನ್ನ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನು ಫಾಲೋ ಮಾಡಿ, ಪ್ರೀತಿ ಹಾಸನ್ ಅಫಿಷಿಯಲ್ ಅಂತ ಇದೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದ ಕಂಟೆಂಟ್ಸ್ನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.